ಸಂತೆಗೆ ಬಂತಂತೆ. ಅದು ಯಾಕೆ ಬಂತೋ ಕುರುಡು ನಾಯಿ ಸಂತೆಗೆ ಬಂತಂತೆ. ಅದು ಯಾಕೆ ಬಂತೋ ಕುರುಡು ನಾಯಿ ಸಂತೆಗೆ ಬಂತಂತೆ. ಕುರುಡು ನಾಯಿ ಸಂತೆಗೆ ಬಂತಂತೆ. ಅದು ಯಾಕೆ ಬಂತೋ ಕುರುಡು ನಾಯಿ ಸಂತೆಗೆ ಬಂತಂತೆ. ಅದು ಯಾಕೆ ಬಂತೋ ಕುರುಡು ನಾಯಿ ಸಂತೆಗೆ ಬಂತಂತೆ. ಖಂಡ ಸಕ್ಕರೆ ಹಿತವಿಲ್ಲವಂತೆ, ಕಂಡ ಎಲುಬು ಕಡಿದೀತಂತೆ. ಖಂಡ ಸಕ್ಕರೆ ಹಿತವಿಲ್ಲವಂತೆ, ಕಂಡ ಎಲುಬು ಕಡಿದೀತಂತೆ. ಹೆಂಡಿರ ಮಕ್ಕಳ ನೆಚ್ಚೀತಂತೆ, ಹೆಂಡಿರ ಮಕ್ಕಳ ನೆಚ್ಚೀತಂತೆ. ಕೊಂಡು ಹೋಗುವಾಗ ಯಾರಿಲ್ಲವಂತೆ, ಕುರುಡು ನಾಯಿ ಸಂತೆಗೆ ಬಂತಂತೆ. ಅದು ಯಾಕೆ ಬಂತೋ ಕುರುಡು ನಾಯಿ ಸಂತೆಗೆ ಬಂತಂತೆ. ಅದು ಯಾಕೆ ಬಂತೋ ಕುರುಡು ನಾಯಿ ಸಂತೆಗೆ ಬಂತಂತೆ. ಮಂಗನ ಕೈಯ ಮಾಣಿಕ್ಯದಂತೆ, ಹಾಂಗು ಹೀಂಗು ಬದುಕೀತಂತೆ. ಮಂಗನ ಕೈಯ ಮಾಣಿಕ್ಯದಂತೆ, ಹಾಂಗು ಹೀಂಗು ಬದುಕೀತಂತೆ. ರಂಗ ಪುರಂದರ ವಿಠಲನ ಮರೆತು, ರಂಗ ಪುರಂದರ ವಿಠಲನ ಮರೆತು. ಭಂಗ ಬಹಳ ಪಟ್ಟೀತಂತೆ. ಕುರುಡು ನಾಯಿ ಸಂತೆಗೆ ಬಂತಂತೆ. ಅದು ಯಾಕೆ ಬಂತೋ 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 ಕುರುಡು ನಾಯಿ ಸಂತೆಗೆ ಬಂತಂತೆ. ಸಂತೆಗೆ ಬಂತಂತೆ. ಸಂತೆಗೆ ಬಂತಂತೆ. ಅರ್ಚನಾ ಮ್ಯಾಮ್, ಒಂದು ಅತ್ಯುತ್ತಮವಾದ ದಾಸರ ಪದ, ಕುರುಡು ನಾಯಿ ಬಹಳ ವಿಶೇಷವಾದ ಕಾಂಪೋಸಿಷನ್ ಇದು. ಇದರಲ್ಲಿ ಕೆಲವು ಕಡೆ ಫೋಕ್ ಶೈಲಿಯೂ ಬರುತ್ತೆ, ಕೆಲವು ಕಡೆ ಅಪ್ಪಟ ಶಾಸ್ತ್ರೀಯ ಶೈಲಿನೂ ಬರುತ್ತೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಭಾಗ್ಯದ ಲಕ್ಷ್ಮೀ, ಇದನ್ನು ನೆನಪು ತರಿಸುತ್ತೆ. ಆಮೇಲೆ ನಾವು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲಿಯೋರಿಗೆ ಫಸ್ಟಿಗೆ ಹೇಳ್ಕೊಡೋ ಅಭ್ಯಾಸ ಮಾಡಿಸೋದೇ ಈ ರಾಗದಲ್ಲಿ. ಅದು ಆರೋಹಣ ಅವರೋಹಣ ಚೆನ್ನಾಗಿ ನುಡಿಸ್ಬಿಟ್ರು ಇಬ್ಬರು. ತುಂಬ ಅದ್ಭುತವಾದ ಹಾಡನ್ನು ತಗೊಂಡು ಹಾಡ್ದೆ ಅಮ್ಮ ಇಲ್ಲಿ. ಅದು ಯಾಕೆ ಬಂತೋ ರೇಂಜಿಗೆ ಹೋದಷ್ಟು ನಿನ್ನ ಕಂಠ ಸಿರಿ ಅದ್ಭುತವಾಗಿ ಕೇಳಿಸ್ತಾ ಇತ್ತು, ತುಂಬ ಚೆನ್ನಾಗಿ ಕೇಳಿಸ್ತಾ ಇತ್ತು. ಏನು ಕ್ಲಾರಿಟಿ ಇತ್ತು ಗೊತ್ತಾ ರೇಂಜ್ ಟಾಪ್ ನೋಟ್ಸಲ್ಲೆಲ್ಲ. ಬಟ್ ನೀನು ಓಪನಿಂಗ್ ಮಾಡ್ತಿದ್ಯಲ್ಲ, ಅದು ಯಾಕೆ ಬಂತೋ, ಅದು ಯಾಕೆ ಬಂತೋ ಕುರುಡು ನಾಯಿ ಸಂತೆಗೆ ಬಂತಂತೆ. ಅದು ಮಾತ್ರ ಸ್ವಲ್ಪ ಇನ್ನೊಂದು ಚೂರು ಸುಲಲಿತವಾಗಿ ಹಾಡಬಹುದಿತ್ತು. ಅದು ಇನ್ನೊಂದು ಚೂರು ಕ್ಲಾರಿಟಿ ಬೇಕಾಗಿತ್ತು ಆ ಸಂಗತಿಯಲ್ಲಿ. ಅದು ಯಾಕೆ ಹಾಡು ನೋಡೋಣ. ಅದು ಯಾಕೆ ಈಗ ಬಂತು, ಈಗ ಬಂತು. ಅದೇ ಚಾಲೆಂಜು. ಪ್ರಾಕ್ಟೀಸ್ ಮಾಡೋದನ್ನು ಯಥಾವತ್ತಾಗಿ ವೇದಿಕೆ ಮೇಲೆ ತರಿಸೋದೇ ಚಾಲೆಂಜು ಸಿಂಗರ್ಗೆ. ಬಹಳಷ್ಟು ಸಲ ಪ್ರಾಕ್ಟೀಸ್ ಮಾಡುವಾಗ ಆರಾಮಾಗಿ ಬರ್ತಾ ಇರುತ್ತೆ, ಆರಾಮಾಗಿ ರೇಂಜ್ ರೀಚ್ ಆಗ್ತಿರುತ್ತೆ. ಸ್ಟೇಜ್ ಮೇಲೆ ಹಾಡುವಾಗ
ಯಾವಾಗ ನಮ್ಮಲ್ಲಿ ಇದು ಬರುತ್ತೋ ಇಲ್ವೋ, ಈ ಸಂಗತಿ ನುಡಿಯುತ್ತೋ ಇಲ್ವೋ, ಈ ನೋಟ್ ರೀಚ್ ಆಗುತ್ತೋ ಇಲ್ವೋ ಅಂತ ಡೌಟ್ ಇಟ್ಕೊಂಡು ಹಾಡ್ತೀವಲ್ಲ, ಅವಾಗ ಬರಲ್ಲ ಅದು. ಸೊ ಆ ಡೌಟನ್ನು ಕಿತ್ತಾಕು ಮನಸ್ಸಿಂದ. ಎಲ್ಲರೂ ಅಷ್ಟೇ, ಏನೇನು ಡೌಟ್ಸ್ ಇದೆ ಕಿತ್ತಾಕಿ ನಿಮ್ಮಲ್ಲಿ ನೀವು ನಂಬಿಕೆ ಇಡಿ, ಅದ್ಭುತವಾಗಿ ಹಾಡ್ತೀರಿ ಎಲ್ಲರೂ, ಆಯಿತಾ? ಅದೊಂಚೂರು ಕ್ಲಾರಿಟಿ ಬೇಕಿತ್ತಷ್ಟೇ ಸಂಗತಿ. ಬಟ್ ತುಂಬ ಚೆನ್ನಾಗಿ ಹಾಡ್ದೆ ಅಮ್ಮ, ವೆರಿ ಗುಡ್, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್. ಮುನಿರಾಜು ಸರ್, ಒಳ್ಳೆ ಹಾಡು, ತುಂಬ ಸೊಗಸಾದ ಹಾಡು, ಒಳಾರ್ಥ ತುಂಬ ಇದೆ ಅದಕ್ಕೆ ಅಲ್ವಾ? ಏನು ಅರ್ಥ ಇರ್ಬೋದು? ಮನುಷ್ಯ ಜೀವನದ ಬಗ್ಗೆ ಇರುವಂಥ ಹಾಡು ಅಲ್ವಾ ಸರ್? ಏನನ್ನೂ ಅರ್ಥ ಮಾಡ್ಕೊಳ್ಳೋದೇನೆ, ಒಂದು ಅಂಧವಾಗಿ ಅದನ್ನು ಯಾವುದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದೇ ಒಂದು ಸಂತಿಗೆ ಬಂದರೆ, ಒಂದು ಜೀವನ ಅನ್ನೋ ಸಂತಿಗೆ ಬಂದು ಏನನ್ನೂ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗದೇ ಇರುತ್ತಲ್ಲ, ಅಂಥವ್ರನ್ನ ಕುರಿತು ಈ ದಾಸರು ಅದ್ಭುತವಾಗಿ ಬರೆದಿದ್ದಾರೆ. ಪುರಂದರದಾಸರು ಅವರ ಹಾಡುಗಳನ್ನು ಕೇಳ್ತಾ ಹೋದರೆ ಒಂದೊಂದು ಮುತ್ತುಗಳು ಅವೆಲ್ಲ ಅಲ್ವಾ? ಆದರೆ ಇದನ್ನು ಸುಮ್ಮನೆ ಹಾಗೆ ಕೇಳಿದ್ರೆ ಕುರುಡು ನಾಯಿ ಸಂತೆಗೆ ಬಂದಿತ್ತು ಅಂತಂದರೆ ನಾವು ಅಲ್ಲಿಗೆ ಹೋಗೋದು, ನಮ್ಮ ಜ್ಞಾನ ಪಾಪ ಕುರುಡು ನಾಯಿ ಯಾಕೆ ಬಂದಿತ್ತೋ ಏನೋ, ಸುಮ್ಮನೆ ಅದು ಪಾಪ ಯಾಕೆ ಬಂದಿತ್ತೋ ಏನೋ, ಈ ಥರದನ್ನ ಅರ್ಥನೇ ಮಾಡ್ಕೊಂಬಿಟ್ಟಿರ್ತೀವಿ ನಾವು ಅಲ್ವಾ? ಆದರೆ ಎಲ್ಲಿಂದ ಎಲ್ಲಿಗೆ ಹೋಲಿಕೆ ಮಾಡಿರ್ತಾರೆ, ಒಳಾರ್ಥ ಏನೇನು ಇರುತ್ತಲ್ವ, ಇದೆಲ್ಲ ಅದ್ಭುತ. ಅದಕ್ಕೆ ಕನ್ನಡ ಸಾಹಿತ್ಯವನ್ನು ಓದ್ತಾ ಹೋದರೆ ನಮ್ಮ ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ವಚನ ಸಾಹಿತ್ಯ, ದಾಸ ಸಾಹಿತ್ಯ ಇವೆಲ್ಲ ಈ ಸಾಹಿತ್ಯದ ಕ್ಷೇತ್ರಕ್ಕೆ ದೊಡ್ಡ ಕೊಡುಗೆ. ಆದರೆ ಹಿಂದೆ ಚಂಪು ಸಾಹಿತ್ಯ ಎಲ್ಲ ಇತ್ತು, ಹಳಗನ್ನಡದ ಸಾಹಿತ್ಯ ಎಲ್ಲ ಇತ್ತು. ಅದಾದಮೇಲೆ ಇವೆಲ್ಲ ಒಂದೊಂದೇ ಬದಲಾವಣೆ ಆಗ್ತಾ, ಆಮೇಲೆ ನವ್ಯ, ಬಂಡಾಯ ಈ ಥರದ್ದೆಲ್ಲ ಬರ್ತಾ ಹೋಗ್ತಾ ಇತ್ತು. ಈ ಪರಂಪರೆ ಇದೆಯಲ್ಲ, ಕನ್ನಡ ಸಾಹಿತ್ಯ ಪರಂಪರೆ ಇದೆಯಲ್ಲ, ಇದು ಅದ್ಭುತವಾದ್ದು. ಈ ಥರದ ಹಾಡುಗಳನ್ನೆಲ್ಲ ನಾವು ಪದೇ ಕೇಳ್ತಾ ಇದ್ದರೆ ಆ ಸಾಹಿತ್ಯನೂ ಮುಟ್ತಾ ಇರುತ್ತೆ. ಗಾನ ಸಿಂಚನದ ಮೂಲಕ ಒಂದು ಅಪರೂಪದ ಹಾಡನ್ನು ಭಾಳ ಸೊಗಸಾಗಿ ಹಾಡಿ ನಮ್ಮ ಪ್ರೇಕ್ಷಕರಿಗೆ ಕೇಳಿಸಿದಿರಿ. ಅದಕ್ಕಾಗಿ ನಿಮಗೆ ಧನ್ಯವಾದಗಳು. ಪ್ರೇಮ್ಗಲ್ ಸರ್, ನೋಡಿ, ಈ ಪುರಂದರದಾಸರಾಗ್ಬೋದು, ಕನಕದಾಸರಾಗ್ಬೋದು, ಅಥವಾ ಕೈವಾರ ತಾತಯ್ಯನವರಾಗ್ಬೋದು, ವೀರ ಬ್ರಹ್ಮಯ್ಯನವರಾಗ್ಬೋದು, ಮಾರ್ಮಿಕವಾಗಿ ಸುಮಾರು ಹಾಡುಗಳನ್ನು ರಚನೆ ಮಾಡಿದ್ದಾರೆ ಅವರು ಅಲ್ವೇ? ಅದ್ರ ಗೂಢಾರ್ಥ ಒಳಾರ್ಥ ಅರ್ಥ ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟಪಡಬೇಕು. ಈಗ ಮುನಿರಾಜ್ ಅವರು ಹೇಳಿದ ಮೇಲೆ ನಮಗೆ ಗೊತ್ತಾಗಿದ್ದದ್ದು ಜೀವನದ ಸಂತಿಗೆ ಬರೋದು ಅಂತ. ಏನು ಸಾಮಾನ್ಯವಾಗಿ ಕೇಳಿದ್ರದ್ದು ಏನು ಕುರುಡರಾದವರು ಸಂತೆಗೆ ಹೋದರೆ ಏನಾಗುತ್ತೆ ಅಂತ ನಮ್ಗೆ ಅಷ್ಟೇ ಇರುತ್ತೆ. ಆದರೆ ಅದರಿಂದ ಒಂದು ವಿಶಾಲವಾದ ಅರ್ಥವನ್ನು ಕಲ್ಪಿಸ್ಕೊಂಡು ಅವರು ಬರೆದಿರ್ತಾರೆ. ಅದು ಜೀವನದ ಮೌಲ್ಯಗಳ ಬಗ್ಗೆ, ಜೀವನದಲ್ಲಿ ನಡೀತಕ್ಕಂಥ ನಿತ್ಯ ಘಟನೆಗಳ ಬಗ್ಗೆ ಎಲ್ಲ ಬೆಳಕು ಚೆಲ್ತಕ್ಕಂಥ ರಚನೆ ಅವೆಲ್ಲನೂ ದಾಸರದು. ಹಾಗಾಗಿ ಒಳ್ಳೆಯ ಪ್ರಸ್ತುತಿ ನಿಮ್ಮ ಕಂಠದಲ್ಲೇ ಚೆನ್ನಾಗಿ ಬಂತು, ತುಂಬ ಸೊಗಸಾಗಿ ಆಡಿದಿರಿ. ಧನ್ಯವಾದಗಳು ನಿಮಗೆ.